ವರುಣನ ಆರ್ಭಟಕ್ಕೆ ಕರಾವಳಿಯಲ್ಲಿ ಕಂಪನ ಆಗಿದೆ. ಮರಣ ಮಳೆಗೆ ಅಂಕೋಲದ ಜನರು ತತ್ತರಿಸಿ ಹೋಗಿದ್ದಾರೆ. ಶಿರೂರು ಬಳಿ ಗುಡ್ಡ ಕುಸಿತ ಆಗಿದೆ. ಜನರಿಗೆ ಡವ ಶುರುವಾಗಿದೆ. ಉಳುವರೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋದ ಸೂರು. ಮನೆ ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ವಾಸಿಸ್ತಾ ಇದ್ದ ವೃದ್ಧೆ ಸಣ್ಣವ್ವ ಕಣ್ಮರೆಯಾಗಿದ್ದಾಳೆ. ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನೋದು ಈಗಿರುವಂಥ ಅನುಮಾನ. ಇನ್ನು ಆ ಭಾಗದಲ್ಲಿ ಆಗಿರುವಂಥ ಹಾನಿ ಮತ್ತು ಜೀವಹಾನಿ, ಮನೆಗಳು ಸಂಪೂರ್ಣವಾಗಿ ನಾಶ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ, ಏನೇನಿದೆ ಅಲ್ಲಿನ ಸ್ಥಿತಿ ನೋಡೋಣ. ನಾನೀಗ ನಿಂತಿರುವಂಥ ಜಾಗ, ನನ್ನ ಬಲಭಾಗದಲ್ಲಿ ಗಂಗಾವಳಿ ನದಿ ಹರಿತಾ ಇದೆ. ನದಿ ಹರಿತಾ ಇರುವಂಥ ಪಕ್ಕದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಅದನ್ನು ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಒಂದು ದೊಡ್ಡ ಗುಡ್ಡ ಇದೆ. ಗುಡ್ಡದಲ್ಲಿ ಆ ಮಣ್ಣು ಕುಸಿತಿರೋದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ದೊಡ್ಡದಾದಂಥ ಹೈಟೆನ್ಷನ್ ಕಂಬ ಕೂಡ ಇದೆ. ಹೈಟೆನ್ಷನ್ ಕಂಬ ಕೂಡ ಅಲ್ಲಿ ಬಿದ್ದಿದೆ. ಕೆಳಭಾಗದಲ್ಲಿ JCBಗಳು ಮಣ್ಣನ್ನು, ಏನು ರಸ್ತೆ ಮೇಲೆ ಗುಡ್ಡ ಕುಸಿತಿರುವಂಥ ಮಣ್ಣೇನಿದೆ ಅದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಒಂದು ಟೀ ಅಂಗಡಿ ಇತ್ತು. ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾಯಿದ್ರು. ಯಾವಾಗಲೂ ಕೂಡ ವಾಹನಗಳು ಅಲ್ಲಿ ಪಾರ್ಕನ್ನು ಮಾಡಿ ಅಲ್ಲಿ ಬಂದು ಟೀಯನ್ನು ಕುಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೂ ಕೂಡ ಅದೇ ರೀತಿಯಾಗಿ ಅಲ್ಲಿ ಪಾರ್ಕನ್ನು ಮಾಡಿ ಇಬ್ಬರು ಟೀ ಕುಡಿತಾ ಇದ್ರು. ಜೊತೆಗೆ ಆ ಒಂದು ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾಯಿದ್ರು. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರೆಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಜಾಗದಲ್ಲಿ ಅದು ಗ್ಯಾಸ್ ಸಿಲಿಂಡರ್ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳಾಗಿದೆ. ಈ ಮಣ್ಣಿನ ರಭಸಕ್ಕೆ ನೀರು ಹಾರಿ ಬಂದು ಇಲ್ಲಿದ್ದಂಥ ಮನೆಗಳ ಮೇಲೆ ಬೀಳುತ್ತೆ. ಮನೆಗಳು 2 ಮನೆಗಳಿದ್ದು ಆ 2 ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗುತ್ತೆ. ಈ ಮನೆಯಲ್ಲಿದ್ದಂಥವರು ಕೂಡ ಸಣ್ಣವ ಅಂತೇಳಿ ಒಬ್ಬ 55 ವರ್ಷದ ವೃದ್ಧೆ, ಆಕೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆ ನಾಪತ್ತೆ ಆಗಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಣ್ಣವರ ತಂಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನಾಯ್ತು ನೆನ್ನೆ? ಎಷ್ಟು ದಿವಸದಿಂದ ಇಲ್ಲಿ ವಾಸ ಮಾಡ್ತಾವೆ ಸಣ್ಣವರು? 15 ವರ್ಷ ಆಯಿತು ಮನೆ ಕಟ್ಟಿ. ಇಲ್ಲೇ ವಾಸವಾಗಿದ್ದಾರೆ. ತಾಯಿ, ಮಗ ಗಂಡ ತೀರೋಗಿದ್ದಾನೆ. ಮತ್ತು ಅದ್ರ ಮಗ 7 ಜನ ಇದ್ದಾರೆ. ಅದು ಇನ್ನಾಗಿದ್ದು ಕಾಣಿಸೋದೇ ಇಲ್ಲ. ಎಲ್ಲಿ ಹೋಗಿದೆ ಏನೇನೋ ಗೊತ್ತೇ ಆಗಲಿಲ್ಲ ನಮಗೆ. ಹೌದಾ? ಹೌದು ನೋಡಿ, ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿ ಅವರು ಈಗ ಒಂದು ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಸ್ಥಿತಿಯಲ್ಲಿದ್ದಾರೆ. ಸಣ್ಣವರ ಮಗ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ನಿನ್ನೆ ಮನೆಯಲ್ಲಿ ಇದ್ರಾ ಅಥವಾ ಎಲ್ಲಿ ಹೋಗಿದ್ರಿ ನೀವು? ನಾವು 8 ಗಂಟೆ ತನಕ ಇದ್ವಿ. 8:30 ನಾವು ಹೋಗಿದ್ವಿ ಹೊರಗಡೆ. 9 ಗಂಟೆಗೆ ಹೀಗಾಗಿದೆ ನಾವು ಬರುವಂತರು. ಆಮೇಲೆ ಹೀಗಾಗಿ ಅಮ್ಮ ಕಾಣ್ತಿಲ್ಲ. ಒಳಗೆ ಹೋಗಿದ್ದ ಮುಣಪಾಲಾಗಿದೆ ಅನ್ನೋ ಏನಂತೂ ಗೊತ್ತಿಲ್ಲ. ಮರಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ. ರಣಭೀಕರ ಪ್ರವಾಹಕ್ಕೆ ಅಂಕೋಲ ಬೆಚ್ಚಿ ಬಿದ್ದಿದೆ. ಗುಡ್ಡ ಕುಸಿತಕ್ಕೆ ಕೊಚ್ಚಿ ಹೋದ ಮನೆಗಳು, ನೀರಿನ ರಭಸಕ್ಕೆ ಸುಮಾರು 6 ಮನೆಗಳು ಧ್ವಂಸ ಆಗಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಎಲ್ಲವೂ ಕೂಡ ನಾಶ ಆಗಿದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಈಗ ನೋಡಿ, ನಾವು ಗಮನಿಸ್ತಾ ಇದ್ದೀವಿ ಮನೆಯ ಮೇಲೆ ಹಾಕಿದ್ದಂಥ ಒಂದು ಕವರ್ ಆಗಿರ್ಬೋದು. ಆ ಕವರ್ ಇದೆ. ಮನೆಯ ಗೋಡೆಗಳು ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಪೇಂಟಿಂಗ್ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಡುಗೆ ಪಾತ್ರೆ ಸಾಮಾನುಗಳು, ಅವರು ಧರಿಸ್ತಾ ಇದ್ದಂಥ ಬಟ್ಟೆ, ಅವರು ಬಳಸ್ತಾ ಇದ್ದಂತಹ ಈ ಒಂದು ಬೆಡ್ಶೀಟ್ ನೋಡಿ, ಬೆಡ್ಶೀಟು ಕೂಡ ಇಲ್ಲೇ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬೆಡ್ಶೀಟ್ ಇದೆ, ಮನೆಯಲ್ಲಿ ಹಾಕಿದ್ದಂಥ ಬಟ್ಟೆಗಳು, ಕಬೋರ್ಡು, ಪೀಸ್ಗಳು, ಅಡುಗೆ ಮನೆಯಲ್ಲಿ ಇಟ್ಟಿದ್ದಂಥ ಪಾತ್ರೆ ಸಾಮಾನುಗಳು ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕೊಚ್ಕೊಂಡು ಹೋಗಿದೆ ಅಂಥೇಳಿ. ನೋಡಿ, ಎಲ್ಲವೂ ಕೂಡ ಮನೆಯ ಗೋಡೆಗಳ ಅವಶೇಷಗಳು ಇದೆಲ್ಲವೂ ಕೂಡ ನೋಡಿ. ಇಲ್ಲಿ ಅವರು ಇಟ್ಟಿದ್ದಂಥ ಇಡ್ಲಿ ಪಾತ್ರೆ ಸಾಮಾನೇನಿದೆ, ಇಡ್ಲಿ ಮಾಡುವಂಥ ಸಾಮಾನೇನಿದೆ, ಅದು ಕೂಡ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಇಲ್ಲಿ ಬಂದು ನೋಡಿ, ಮನೆ ಇರೋದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೊಚ್ಕೊಂಡು ಹೋಗಿದೆ. ಇನ್ನು ಮತ್ತೊಂದು ಕಡೆ ಇಲ್ಲಿ ಮಿಕ್ಸಿ ಇದೆ. ಮಿಕ್ಸಿ ಇರೋದನ್ನು ಕೂಡ ನಾವಿಲ್ಲಿ ಮಿಕ್ಸಿ ಇದೆ, ಮಿಕ್ಸಿ ಕೂಡ ಬಿದ್ದಿದೆ ನೋಡಿ. ಆ ಜಾಗದಲ್ಲಿರುವಂಥ ಒಂದು ರೊಗ್ಗೇನಿದೆ, ಪಾತ್ರೆ ಸಾಮಾನುಗಳಿದೆ ನೋಡಿ. ಅಲ್ಲಿ ಪಾತ್ರೆ ಸಾಮಾನುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂತ ನೋಡಿ. ಯಜಮಾನರು ತೆಗೆದು ತೋರಿಸ್ತಿದ್ದಾರೆ. ರೊಗ್ಗಿದೆ, ಅಲ್ಲೊಂದು ಪಾತ್ರೆ ಸಾಮಾನು ಬಿದ್ದಿದೆ, ಲೋಟ ನೋಡಿ. ಅಲ್ಲಿ ಡಿಶ್ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ನೋಡಿ, ನಿನ್ನೆ 10ವರೆಗೆ ನೋಡಿ ಈ ರೀತಿಯಾಗಿ ಎಲ್ಲವೂ ಕೂಡ ಧ್ವಂಸ ಆಗಿದೆ ಅಂತಂದರೆ
ಇನ್ನು ಯಾವ ರೀತಿಯಾಗಿ ಆಗಿರ್ಬೋದು ಅಂತ ನೋಡಿ. ಇಲ್ಲಿ ಲೋಟ, ಮನೆಯಲ್ಲಿ ಬಳಸ್ತಾ ಇದ್ದಂಥ ಲೋಟ, ಚಂಬು ಎಲ್ಲವೂ ಕೂಡ ನಾಶ ಆಗಿದೆ. ಟಿ ವಿ ಡಿಶ್ ಕೂಡ ಇರುವಂಥದ್ದನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಟಿ ವಿ ಡಿಶ್ ಕೂಡ ಇಲ್ಲಿ ಇರುವಂಥದ್ದು. ನೋಡಿ, ಅಲ್ಲಿ ಒಂದು ಟಿ ವಿ ಕೂಡ ಬಿದ್ದಿದೆ. ಅವ್ರ ಯಜಮಾನರು ತೋರಿಸ್ತಾ ಇದ್ದಾರೆ ನಮಗೆ. ಒಂದು ಟಿ ವಿ ಇದೆ, ಟಿ ವಿ ಕೂಡ ಇವತ್ತು ನಾಶ ಆಗಿರುವಂಥದ್ದು. ಮನೆಯ ಒಳಗಡೆ ಇದ್ದಂತಹ ಪಾತ್ರೆ ಸಾಮಾನುಗಳು, ಬಟ್ಟೆ ಬರೆಗಳು, ಟಿ ವಿ ಸ್ಟ್ಯಾಂಡ್ಗಳು ಎಲ್ಲವೂ ಕೂಡ ನೋಡಿ ಇಲ್ಲಿ ಬಿದ್ದಿದೆ. ಮನೆ ಇರೋದು ಅಲ್ಲಿ, ನಾನೀಗ ನಿಂತಿರುವಂಥ ಜಾಗದಿಂದ 100 ಅಡಿ ದೂರದಲ್ಲಿ ಆ ಮನೆ ಇದೆ. ಮನೆ ಇದ್ದರೂ ಕೂಡ ಅಲ್ಲಿಂದ ಕೊಚ್ಚಿಕೊಂಡು ಎಲ್ಲವೂ ಕೂಡ ಇಲ್ಲಿ ಹರ್ಕೊಂಡೋಗಿದೆ. ರಣಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕರಾವಳಿ ಭಾಗದಲ್ಲಂತೂ ಈ ಮಳೆ ಸೃಷ್ಟಿಸಿರುವಂಥ ಅವಾಂತರ ಒಂದೆರಡಲ್ಲ, ಗುಡ್ಡ ಕುಸಿತ ಆಗಿ ಜನರ ಬದುಕೆ ನಾಮಾವಶೇಷ ಆಗಿದೆ. ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದಿಂದಾಗಿ ಪ್ರಾಣಹಾನಿಯು ಸಂಭವಿಸಿದೆ. ಕಾರವಾರದಲ್ಲೂ ಕೂಡ ರಣಭೀಕರ ಮಳೆ ಸೃಷ್ಟಿಸಿರುವಂಥ ಅವಾಂತರಕ್ಕೆ ಸರಿಸುಮಾರು 7 ಜನ ಮೃತಪಟ್ಟಿದ್ದಾರೆ. ರಣಭೀಕರ ಮಳೆಗೆ ಕರಾವಳಿ ಕಂಪಿಸಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಮುಳುಗೋಗಿದೆ. ಮಳೆ ನೀರಿನಲ್ಲಿ ಮನೆಗಳು ಕೊಚ್ಚಿ ಹೋದವು. ಅದೆಷ್ಟೋ ರಣಭೀಕರ ಮಳೆಗೆ, ಭಾರೀ ಮಳೆಗೆ ಕರಾವಳಿ ಜನರ ಬದುಕು ಸಮಾಧಿಯಾಗಿದೆ. ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಕುಸಿದಿದ್ದು ಕೇವಲ ಬರೀ ಮಣ್ಣಲ್ಲ, ಜನರ ಬದುಕೆ ಸಮಾಧಿಯಾಗಿದೆ. ಗಂಗಾವಳಿ ಸುನಾಮಿಗೆ ಮನೆ ಸರ್ವ ನಾಶ ಆಗಿದೆ. ಅಳಿದುಳಿದ ನೆಲದಲ್ಲಿ ನೆನಪುಗಳ ಹುಡುಕಾಟ ಮಾಡ್ತಾ ಇದ್ದಾರೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ಆ ಗುಡ್ಡ ಕುಸಿತು, ಜನ ಮೃತಪಟ್ರಲ್ವಾ, ಜೀವ ಹಾನಿ ಆಯ್ತಲ್ವಾ, ಆ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ವರದಿಯನ್ನು ಮಾಡ್ತಾ ಇದೆ. ಆ ಸ್ಥಳದಲ್ಲಿ, ಆ ದುರ್ಗಮ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿಯನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ರಣಭೀಕರ ಮಳೆಗೆ ಕಾರವಾರ ಸಂಪೂರ್ಣವಾಗಿ ಏನಿವತ್ತು ನಲುಗಿ ಹೋಗಿದೆ, ಆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ನದಿ ನೀರಿನಲ್ಲಿ ಆ ಮಳೆಯ ಆರ್ಭಟಕ್ಕೆ ತುಂಬಿ ಹರಿತಾ ಇದ್ದಂಥ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಕೊಚ್ಕೊಂಡು ಹೋಗಿದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ಹಾನಿಯಾಗಿದೆ. 5 ಮನೆಗಳ ಪಾಯ ಹೊರತಾಗಿ ಮತ್ತೇನೂ ಕೂಡ ಉಳಿದಿಲ್ಲ. ಅವಘಡದಲ್ಲಿ 8 ಮಂದಿ ಗಾಯಗೊಂಡಿದ್ದಾರೆ. ಒಬ್ಬ ನಾಪತ್ತೆಯಾಗಿದ್ದಾನೆ ಅನ್ನುವ ಅನುಮಾನ ವ್ಯಕ್ತವಾಗಿದೆ. 2 ಬೈಕ್ಗಳು, 2 ಜಾನುವಾರು ಗಂಗಾವಳಿ ನದಿ ಪಾಲಾಗಿದೆ. ಗಂಗಾವಳಿ ನದಿಯ ಭೀಕರ ಆರ್ಭಟಕ್ಕೆ ಅಥವಾ ಮಳೆಯ